ಸರ್ಕಾರ ಕೊನೆ ಕ್ಷಣದಲ್ಲಿ ಉತ್ತರ ಕರ್ನಾಟಕದ ವಿಚಾರದ ಬಗ್ಗೆ ಚರ್ಚೆಗೆ ಮುಂದಾಗಿದೆ. ಕೇವಲ ನೆಪ ಮಾತ್ರಕ್ಕೆ ಚರ್ಚೆ ಅಷ್ಟೇ. ಯಡಿಯೂರಪ್ಪ ಅವರ ಅವಧಿಯಲ್ಲಿ ಉತ್ತರ ಕರ್ನಾಟಕ ಒಂದಷ್ಟು ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಎಲ್ಲದಕ್ಕೂ ಕೇಂದ್ರದ ಕಡೆ ಬೆರಳು ಮಾಡ್ತಾ ಇದೆ ಅಂತ ರವಿಕುಮಾರ್ ಅವರು ತಿಳಿಸಿದ್ರು. ಹಾಗೆಯೇ ರವಿಕುಮಾರ್ ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಡೆದಂಥ ಅಧಿವೇಶನ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಕೊನೆಯದಾಗಿ ಬರಗಾಲದ ವಿಚಾರವಾಗಿ ಚರ್ಚೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿಯವರು ಅಸಮಾಧಾನಗೊಂಡಿದ್ದರು. ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ, ಒಟ್ಟಾರೆ ಅಧಿವೇಶನದ ಬಗ್ಗೆ ಮಾತಾಡೋದಕ್ಕೆ ರವಿಕುಮಾರ್ ಸರ್ ಇದ್ದಾರೆ. ಸರ್, ಈಗ ಇವತ್ತು ಅಧಿವೇಶನ ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿಗಳು ಕೊನೆ ಕ್ಷಣದಲ್ಲಿ ಬರಗಾಲದ ವಿಚಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಒಟ್ಟು ಕರ್ನಾಟಕದ ಬಗ್ಗೆ ಈ ಒಂದು ಚಳಿಗಾಲದ ಅಧಿವೇಶನ ಏನು ನಡೀತು, ಈ ಅಧಿವೇಶನ ನನ್ನ ಪ್ರಕಾರವಾಗಿ ಇವತ್ತಿನ ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ರಾಜ್ಯಾದ್ಯಂತ ಕಿತ್ತು ತಿಂತಾ ಇರ್ತಕ್ಕಂಥ ಬರ ಇತ್ತು. ಮತ್ತು ಜನ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ, ಕೂಲಿ ಹೋಗ್ತಾ ಇದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ. ರೈತರಿಗೆ ಸಾಲ ಮನ್ನಾ ಮಾಡಬೇಕಾಗಿತ್ತು, ಬೇಡ ರೈತರಿಗೆ ಒಂದಿಷ್ಟು ಪರಿಹಾರವನ್ನು ಕೊಡಬೇಕಾಗಿತ್ತು. 1 ಎಕರೆಗೆ 25,000ನೋ ಅದು ಎಷ್ಟು ಕೊಡಬೇಕಾಗಿತ್ತು. 1 ಪೈಸೆ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಮತ್ತು ಅವ್ರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಈಗೆಲ್ಲ ಅಂತ. ಇಡೀ ರಾಜ್ಯದ 125 ವರ್ಷಗಳ ನಂತರ ಈ ರೀತಿ ಅಂತ ಏನು ಪರಿಹಾರ ಕೊಟ್ಟರು? ಏನೂ ಕೊಡಲಿಲ್ಲ. ಅವ್ರೇನಪ್ಪ ಒಂದೇ ಹೇಳಿದ್ದಾರೆ ಅಂತೇಳಿದರೆ, ಈ ಕೋಆಪ್ರೇಟಿವ್ ಇದರಲ್ಲಿ ಸಾಲ ತೆಗೆದುಕೊಂಡಿರ್ತಕ್ಕಂಥವ್ರು ನೀವು ಅಸೂಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡ್ತೀವಿ. ಅಸೂಲು ಕೊಟ್ಟಕ್ಕೆ ದುಡ್ಡಿರಬೇಕಲ್ಲ ರೈತರ ಹತ್ರ. ಇದನ್ನು ಇವತ್ತು ಅನೌನ್ಸ್ಮೆಂಟ್ ಮಾಡೋಕ್ಕೆ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇತ್ತೆ, ಅವ್ರಿಗೆ ಕೇಳುವಂಥ ವ್ಯವಧಾನ ಕೂಡ ಇಲ್ಲ. ಅಂದರೆ ಈ ಅಧಿವೇಶನ ಈ ಭಾಗದಲ್ಲಿ ನಡೀತಾ ಇದ್ರು, ಉತ್ತರ ಕರ್ನಾಟಕದ ಭಾಗದ ವಿಚಾರಕ್ಕೆ ಕೊನೆಯ ದಿನದ ಒಂದು 2 ಅವರ್ಸ್ ಚರ್ಚೆ ಅಷ್ಟೇ ಚರ್ಚೆ ಆಗಿರೋದು. ಇದನ್ನು ಇನ್ನೂ 2 ದಿವಸ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ, ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಚರ್ಚೆ ಆಗಿದೆ, ಸಮಯ ಸಾಕಾಗಿಲ್ಲ. ಎಕ್ಸ್ಟೆಂಡ್ ಮಾಡಿ ಅಂತೇಳಿದರೆ ಯಡಿಯೂರಪ್ಪವ್ರು ಮಾಡಿದ್ರಾ, ಬೇರೆಯವ್ರು ಮಾಡಿದ್ರಾ ಅಂತ ಹಾರಿಕೆ ಉತ್ತರ ಕೊಟ್ಕೊಂಡು ನೀವು ಮಾಡಿ. ಯಡಿಯೂರಪ್ಪ ಅವ್ರು ಸುವರ್ಣಸೌಧ ಕಟ್ಟಿದ್ರು. ಯಡಿಯೂರಪ್ಪ ಬೆಳಗಾಂ ಅಭಿವೃದ್ಧಿ, ಗುಲ್ಬರ್ಗ ಅಭಿವೃದ್ಧಿ, ಇಡೀ ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರದ್ದು ಭಾಳ ಸಿಂಹ ಪಾತ್ರ ಇದೆ. ಅವ್ರ ಸರ್ಕಾರ ಇದ್ದಂಥ ಮಾಡಿರೋ ಕೆಲಸಗಳು ಅದನ್ನು ಟೀಕೆ ಮಾಡಿಕೊಂಡು ಕಾಲ ವ್ಯಯ ಮಾಡಿ ಇವತ್ತು ಪಲಾಯನವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದು ರವಿಕುಮಾರ್ ಅವರಂತ ಹೇಳುವಂಥ ಮಾತು. ಅಧಿವೇಶನ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಯಾವುದೇ ರೀತಿಯ ಯಾಕಂದರೆ ಇಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು, ಅದೇ ಚರ್ಚೆ ಆಗಿಲ್ಲ. ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಚರ್ಚೆ ಆಗಬೇಕಾಗಿತ್ತು. ಕನಿಷ್ಠ ಒಂದು 2-3 ದಿನಗಳ ಕಾಲ ಆದರೂ ಚರ್ಚೆ ಮಾಡಿದರೆ ಅದ್ರ ಮೇಲೆ ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಬಹುದಿತ್ತು. ಆದರೆ ಅದು ಕೂಡ ಆಗಿಲ್ಲ. ಕೊನೆಯ ದಿನದ ಕೊನೆಯ ಕ್ಷಣದಲ್ಲಿ 1 ಗಂಟೆ 1.5 ಗಂಟೆಗಳ ಕಾಲ ಮಾತ್ರ ಈ ಭಾಗದ ವಿಚಾರವಾಗಿ ಚರ್ಚೆ ಮಾಡುವಂಥ ನೆಪ ಆಗಿದೆ. ಚರ್ಚೆಗಳು ಕೂಡ ಸರಿಯಾಗಿ ಆಗಿಲ್ಲ. ಮುಖ್ಯಮಂತ್ರಿಗಳು ಬಂದು ಅದರ ಮೇಲೆ ಉತ್ತರವನ್ನು ಕೂಡ ಕೊಟ್ಟರು. ಅದಕ್ಕೆ ಬಿಜೆಪಿಯವರು ಅಸಮಾಧಾನ ವ್ಯಕ್ತಪಡಿಸಿ ಧರಣಿಯನ್ನು ಕೂಡ ಮಾಡಿದ್ರು. ಇದರ ನಡುವೆಯೇ ಸಭಾಪತಿಗಳು ಕಲಾಪ ನಡೆಸೋದಕ್ಕೆ, ಸುಗಮವಾಗಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ವಿಧಾನ ಪರಿಷತ್ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಜನಾರ್ದನ ಬಾರ್ಜಿ, ಕನ್ನಡ ನ್ಯೂಸ್, ಬೆಳಗಾವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.